ಮಾನ್ಯ ಪತ್ರಿಕಾ ಬಂಧುಗಳೇ, ಮಾನ್ಯ ಮೋದಿಜಿಯವರು, ಪ್ರಧಾನಮಂತ್ರಿ ಮಾನ್ಯ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಏನು ತೈಲ ಕಂಪನಿಗಳಿದೆ, ತೈಲ ಕಂಪನಿಗಳ ಈ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದೆ. ಇದರಿಂದ ಜನರಿಗೇನು ಪ್ರಯೋಜನ ಅಂತ ತಾವು ಕೇಳ್ಬೋದು, ಅಥವಾ ಜನ ಅವರು ಕೂಡ ನಮಗೇನು ಇದರಿಂದ ಪ್ರಯೋಜನ ಅಂತ ಕೇಳ್ಬೋದು. 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ 10 ರೂಪಾಯಿಗಳಷ್ಟು ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದೆ. ಈಗಾಗಲೇ ಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರಣದಿಂದಾಗಿ ತೈಲ ಬೆಲೆ ಏರಿಕೆಯಾಗಿದೆ. ಈ ಏರಿಕೆಯನ್ನು ಪೆಟ್ರೋಲ್ ಅಥವಾ ಡೀಸೆಲ್ನ ಬೆಲೆ ಏರಿಕೆ ಮಾಡೋದಾದರೆ ಅದು ಸರ್ಕಾರ ಮಾಡೋದಲ್ಲ. ಬೆಲೆಯನ್ನು ಏರಿಕೆ ಮಾಡೋದು ತೈಲ ಕಂಪನಿಗಳು. ತೈಲ ಕಂಪನಿಗಳೇನಾದರೂ ಭಾರತ ದೇಶದಲ್ಲಿ ಬೆಲೆಯನ್ನು ಏರಿಕೆ ಮಾಡೋದಾದರೆ ಈ ಎಲ್ಲಿಂದ ಅವರು ಖರೀದಿ ಮಾಡ್ತಾರೆ, ಎಷ್ಟು ಡಾಲರ್ ಕೊಟ್ಟಿರ್ತಾರೆ, ಆದ್ದರಿಂದ ಅದನ್ನು ಆಧರಿಸಿ ತೈಲ ಬೆಲೆಯನ್ನು ಏರಿಕೆ ಮಾಡಬೇಕಾಗಿತ್ತು. ಈಗ ಆಸ್ಟ್ರೇಲಿಯಾದಲ್ಲಿ 40% ಏರಿಕೆ ಆಗಿದೆ, ಸಿಂಗಾಪುರದಲ್ಲಿ 34% ಏರಿಕೆ ಆಗಿದೆ, USA 33% ಏರಿಕೆ ಆಗಿದೆ, ಸ್ಪೇನ್ನಲ್ಲಿ 31% ಏರಿಕೆ ಆಗಿದೆ, ಈಜಿಪ್ಟ್ನಲ್ಲಿ 17%, ಚೀನಾದಲ್ಲಿ 11%, ಕತಾರ್ನಲ್ಲಿ 8%, ಹಾಂಗ್ಕಾಂಗ್ನಲ್ಲಿ 6% ಏರಿಕೆ ಆಗಿದೆ. ಇದು ಯುದ್ಧದ ಕಾರಣದಿಂದಾಗಿ ಆಗಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಯುದ್ಧ ನಡೀತಾ ಇಲ್ಲ, ಆದರೆ ನಾವು ಈ ತೈಲವನ್ನು ಬೇರೆ ದೇಶದಿಂದ, ನಾವು ಅಮೇರಿಕದಿಂದ ಕೊಳ್ಳಬಹುದು, ರಷ್ಯಾದಿಂದ ಕೊಳ್ಳಬಹುದು, ಅಥವಾ ಇರಾನ್ನಿಂದ ಕೊಳ್ಳಬಹುದು, ಎಲ್ಲೇ ಕೊಳ್ಳಬಹುದು. ಇವತ್ತು ಬೆಲೆ ಹೆಚ್ಚಾಗಿದೆ. ಆ ಕಾರಣದಿಂದ ನಾವು ಕೂಡ ಹೆಚ್ಚು ಮಾಡ್ಬೋದಿತ್ತು. ಒಂದು ಸಮಯ ಮೋದಿಜಿಯವರು ನಾಳೆ ಈಗ 10 ರೂಪಾಯಿ ಪೆಟ್ರೋಲ್ಗೆ, 10 ರೂಪಾಯಿ ಡೀಸೆಲ್ಗೆ ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಒಂದು ಸಮಯ ಹೆಚ್ಚು ಮಾಡಬೇಕಂತಿದ್ರೆ ಅದೇ 10 ರೂಪಾಯಿ 1 ಲೀಟ್ರ್ ಪೆಟ್ರೋಲು, 1 ಲೀಟ್ರ್ ಡೀಸೆಲ್ಗೆ ಬೆಲೆ ಹೆಚ್ಚು ಮಾಡಿದ್ದಿದ್ರೆ ಎಲ್ಲರೂ ಏನು ಹೇಳ್ತಿದ್ರು, ಮೋದಿಯವರು ಬೆಲೆ ಏರಿಕೆ ಮಾಡಿಬಿಟ್ರು, ಒಂದು 20 ರೂಪಾಯೋ 15 ರೂಪಾಯಿ ಮಾಡಿಬಿಡೋದು, ಅದಾದಮೇಲೆ ಒಂದು 5 ರೂಪಾಯಿ ಕಡಿಮೆ ಮಾಡಿಬಿಡೋದು. ಈ ರೀತಿ ನಾಟಕ ಮಾಡಲಿಲ್ಲ. ಅವರೇನು ಮಾಡಿದರು ಅಂತಂದರೆ, ಈ ಏರಿಕೆ ಆದ ತಕ್ಷಣ ಇದರ ರಿಫರ್ಕೇಷನ್ನು ಎಲ್ಲ ಇದರ ಮೇಲೆ ಆಗುತ್ತೆ. ಲಾಜಿಸ್ಟಿಕ್ ಮೇಲೆ ಆಗುತ್ತೆ, ಪ್ರಯಾಣಗಳು ಮಾಡೋರ ಮೇಲೆ ಆಗುತ್ತೆ, ಫ್ಲೈಟ್ ಚಾರ್ಜಸ್ ಏರುತ್ತೆ, ಬೆಲೆ ಏರಿಕೆಗಳು ಹೆಚ್ಚಾಗುತ್ತೆ. ಇದು ಚೈನ್ ಲಿಂಕ್ ಇರೋದರಿಂದ ಇದು ಸಮಸ್ಯೆ ಜನರ ಮೇಲಾಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಇದನ್ನು ಹೆಚ್ಚಿಸೋದು, ಅದು ಜನರ ವಿರೋಧ ವ್ಯಕ್ತಪಡಿಸೋದು, ಆಮೇಲೆ ಬೇರೇನೋ ಮಾರ್ಗ ಕಂಡುಹಿಡಿಯೋದು, ಅದೆಲ್ಲ ಬೇಕಾಗಿಲ್ಲ. ಸರ್ಕಾರಕ್ಕೆ ಹೊರೆ ಆದರೂ ಸರಿ, ಸರ್ಕಾರದ ಇದರಿಂದ ಖಜಾನೆಯಿಂದಲೇ ನಾವು ತೈಲ ಕಂಪನಿಗಳು ನೀವು ಹೆಚ್ಚಿಸೋದು ಬೇಕಾಗಿಲ್ಲ, ನಾವೇ ನಿಮ್ಮ ಟ್ಯಾಕ್ಸನ್ನು, ನಿಮ್ಮ ಡ್ಯೂಟಿಯನ್ನು ನಾವು ಕಡಿಮೆ ಮಾಡಿಬಿಡ್ತೇವೆ ಅಂತೇಳಿ ಅದನ್ನು ಮಾಡಿದ್ದರಿಂದ ಇದು ಜನರಿಗೆ ಇನ್ನೊಂದು ರೂಪದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುಕೂಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈಗ 1% ಕೂಡ ಇಷ್ಟೆಲ್ಲ ದೇಶಗಳು, ಬೇರೆ ಬೇರೆ ದೇಶಗಳು ಏರಿಕೆ ಮಾಡಿದರೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಏರಿಕೆ ಇಲ್ಲ. ಆದ್ದರಿಂದ
ಮಾನ್ಯ ಮೋದಿಜಿಯವರ ಸರ್ಕಾರದ ಈ ನಿಲುವನ್ನು ನಾನು ಸ್ವಾಗತ ಮಾಡ್ತೇನೆ. ಜನರಿಗೆ ಹೊರೆ ಇಲ್ಲದೆ ಅದನ್ನು ಈ ಆಯಿಲ್ ಕಂಪನಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿಟ್ಟು ಜನರಿಗೆ ಯಾವುದೇ ತೊಂದರೆ ಇಲ್ಲದೆ ಇದನ್ನು ಇತ್ಯರ್ಥಪಡಿಸಿದ್ದಕ್ಕೆ ಇದರ ಪರೋಕ್ಷ ಆದಾಯ ಅಥವಾ ಸವಲತ್ತು ಜನರಿಗೆ ಸಿಕ್ಕಿದೆ. ಬೆಲೆ ಏರಿಕೆಯನ್ನು ಮಾಡಲಾರ್ದೆ ಈ ರೀತಿಯ ಸಮಸ್ಯೆಯನ್ನು ಸಮಸ್ಯೆಯನ್ನು ಆ ಬುಡದಲ್ಲಿಯೇ ಚೂಟಿ ಆಗ್ತಕ್ಕಂಥ ಅಥವಾ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾನ್ಯ ಮೋದಿಜಿಯವರು ಮಾಡಿದ್ದಾರೆ. ಅದರಿಂದ ನಾನು ಇದನ್ನು ಅಭಿನಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ನೋಡಿ, ಇಲ್ಲಿ ಯಾರು ರಾಜರೂ ಅಲ್ಲ, ಯಾರು ಸೇವಕರೂ ಅಲ್ಲ. ಒಂದು ರೀತಿಯಲ್ಲಿ ಶಾಸಕರೇ ಸೇವಕರು. ಅದು ಯಾವ ಕಾರಣಕ್ಕೆ ಅವರಿಗೆ ಹೆಚ್ಚು ಬೇಕೋ ಗೊತ್ತಿಲ್ಲ. ಆದರೆ ಒಂದು ಏನು, ನೀವು ಶಾಸಕರಿಗಾಗಲೇ 1 ಅಥವಾ 2 ಟಿಕೆಟ್, ನನಗೆ ಸರಿಯಾಗಿ ಗೊತ್ತಿಲ್ಲ, ಕೊಡ್ತಾರೆ. ಕೊಟ್ಟಾಗ ಅವರ ಸಿಬ್ಬಂದಿ ಬಹಳ ಜನರು ಇರ್ತಾರೆ ಅಥವಾ ಅವರನ್ನು ಕೇಳ್ತಕ್ಕಂಥವ್ರು ಇರ್ತಾರೆ ಅನ್ನೋ ಕಾರಣಕ್ಕೆ ಅವರು ಕೇಳಿರ್ಬೋದು. ಅಥವಾ ಸರ್ಕಾರ ಸವಲತ್ತುಗಳನ್ನು ಈ ಸ್ಟೇಡಿಯಮ್ ವಿಚಾರದಲ್ಲಿರ್ಬೋದು, ಈ ಆಟದ ವಿಚಾರದಲ್ಲಿರ್ಬೋದು, ಅವರಿಗೆ ಕೊಡೋ ಕಾರಣದಿಂದ ಇವ್ರಿಗೂ ಹೆಚ್ಚು ಟಿಕೆಟ್ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು ಇದು. ಆದ್ದರಿಂದ ನೋಡಿ, ಸರ್ವರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದು ಬೇಡಿಕೆಯನ್ನು ಈಡೇರಿಸುವ ಕೆಲಸವನ್ನು ಮಾಡಿದ್ದಾರೆ. ಈಗ ತಾವು ಕೇಳಿದ್ದು ಸಾಮಾನ್ಯ ಜನರ ಸಮಸ್ಯೆ ಬಂದಾಗ ಯಾಕೆ ಅಷ್ಟೊಂದು ಫಾಸ್ಟಾಗಿ ಮಾಡೋದಿಲ್ಲ ಅಂತ ತಾವು ಕೇಳಿದ್ದೀರಿ. ಆದರೆ ಇದನ್ನು ಅದಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಾಣ್ತದೆ ನನಗೆ. ಯಾಕೆಂತಂದರೆ ಇದು ಆಟ ಪಾಠದ ವಿಷಯ. ಇದು ತಕ್ಷಣಕ್ಕೆ ಈಗ ಏನೋ ಶನಿವಾರನೇ ಪ್ರಾರಂಭ ಆಗ್ತಿದೆ ಅಂತ ಕಾಣುತ್ತೆ. ಅದಾದ ಮೇಲೆ ನಾವು ಮಾಡಿದರೆ ಪ್ರಯೋಜನ ಏನಿದೆ? ಅದಕ್ಕಾಗಿ ಮಾಡಿರಬೇಕು. ಆದರೆ ನಾನು ಸರ್ಕಾರದಲ್ಲಿ ಕೇಳೋದು, ಇದರಲ್ಲಿ ನಿಮಗೆ ಎಷ್ಟು ಮುತುವರ್ಜಿ ಇದೆಯೋ ಅದೇ ರೀತಿ ಸರ್ವ ಸಮಸ್ಯೆಗಳು ಸರ್ವ ವಿಚಾರದಲ್ಲೂ ಈ ಸರ್ಕಾರಕ್ಕೆ ಆ ಪ್ರಜ್ಞೆ ಬರಲಿ ಅಂತೇಳಿ ನಾನು ಕೂಡ ಹೇಳ್ತೀನಿ.